ಜಾಸ್ತಿ ನಿಮ್ಗೆ ಯಾಕಂದ್ರೆ ಥಾಟ್ಸ್ ನೆಗೆಟಿವ್ ಜಾಸ್ತಿ ಆಗ್ಲಿಲ್ಲ ಅಂದ್ರೆ ಏನು ಅನ್ನೋ ಒಂದು ಭಯ ಇರುತ್ತೆ. ಸೊ ಅದು ಎಲ್ಲರಿಗೂ ಆಗುವಂತ. ಈಗ UPSC ಯಾರು ಈ ಟಾಪರ್ ಇದಾರಲ್ಲ, ಯಾರು ಆಲ್ರೆಡಿ IAS ಆಗಿದ್ದಾರೆ ಅಥವಾ PS ಆಗಿದ್ದಾರೆ, ಎಲ್ಲರೂ ಸಾಧಕರಿಗೆ ಇದು ಒಂದು ಭಯ ಇದ್ದಿದ್ದೆ ಆಯ್ತಾ, ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಅದು ನಿಮಗೂ ಬರ್ತಾ ಇದೆ ಅಷ್ಟೇ, ಬಿಟ್ಟು ಬೇರೆ ಏನು ಇಲ್ಲ. ಒಂದು ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂತ ಮೊದಲೇ ಹೇಳಿ ಹೋಗ್ಬಿಟ್ಟಿದ್ದಾರೆ. ಆಸೆಯ ದುಃಖಕ್ಕೆ ಮೂಲ ಕಾರಣ. ಬಟ್ ಆಸೆ ಇದೆ, ಒಂದೇನೋ ಒಳ್ಳೆ ಜಾಬ್ ತಗೋಬೇಕು ಅನ್ನೋ ಆಸೆ ಇದೆ. ದುಃಖ ಅಂತಲ್ಲ, ನೆಗೆಟಿವ್ ಏನ್ ಥಾಟ್ಸ್ ಬರ್ತಾವಲ್ಲ ಅದು ಆಬ್ವಿಯಸ್ಲಿ ಆಗೇ ಆಗುತ್ತೆ. ಸೊ ಏನ್ ಮಾಡೋದು, ಪ್ರತಿ ವಾರ ನಿಮ್ಮನ್ನ ನೀವೇ ಮೋಟಿವೇಟ್ ಮಾಡ್ಕೋಬೇಕು. ಯಾವಾಗ ನಿಮ್ಗೆ ಬೇಜಾರ್ ಅನಿಸ್ತಾ ಇರುತ್ತೆ, ಏನಪ್ಪಾ ನಂದು ಹಿಂಗೆ ಅಂತ. ಆಮೇಲೆ ಪರ್ಫೆಕ್ಟ್ ಲೈಫ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದೇ ತಪ್ಪು. ಯಾರ್ದು ಪರ್ಫೆಕ್ಟ್ ಇರಲ್ಲ. ಅಂದ್ರೆ ನೀವ್ ಅನ್ಕೊಂಡಂಗೆ ಎವ್ರಿ ಡೇ ಬೆಳಗ್ಗೆ ಇಷ್ಟು ಗಂಟೆ ಹೇಳ್ಬೇಕು, ಸಾಧಕರು ಅದೇ ಎದ್ದೇಳ್ಬೇಕಂದ್ರೆ ಎದ್ದು ಹೇಳ್ತಾರೆ, ಒಂದಿನ ಬಿಡಲ್ಲ, ಹಂಗೇನಿಲ್ಲ ರೀ ಆಯ್ತಾ. ನಿಮ್ ಕೆಲಸ ಏನು, ರಿವಿಷನ್ ಮಾಡ್ತಾ ಹೋಗೋದು, ಓದ್ತಾ ಇರೋದು ಅಷ್ಟೇ. ನೆನಪಿರುತ್ತೆ, ನೀವೇನ್ ಮಾಡ್ತೀರಿ. ಆಮೇಲೆ ನೀವು ಅದೇ ಹೇಳೋದಲ್ಲ, ನಿಮ್ಗೆ ನಿನ್ನೆ ಓದಿದ್ನ ಇವತ್ತು ಓದಿ, ನಾಳೆನೂ ಓದಿ, ನಾಡಿದ್ದು ಓದಿ, ಹಿಂಗೆ ಡೈಲಿ ನೋಡಿ ಒಂದ್ ವಾರ ಮಾಡಿ ಬಿಟ್ಬಿಡಿ ಬೇಕಾದ್ರೆ. ಆಮೇಲೆ ಮತ್ತೆ ರಿವಿಷನ್ ಮಾಡಿಲ್ಲ ಅಂದ್ರೆ ನಡೆಯುತ್ತೆ. ಬಟ್ ಆಮೇಲೆ ಮತ್ತೆ ನೆಕ್ಸ್ಟ್ ಒಂದ್ ವಾರಕ್ಕೊಮ್ಮೆ ರಿವಿಷನ್ ಮಾಡಿ. ಓಕೆ. ಆಮೇಲೆ ಬೆಸ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ನೀವ್ ಏನಿದ್ದೀರಾ ಬೆಸ್ಟೇ ಇದ್ದೀರಾ, ಆದ್ರೆ ಒಂದ್ ಸ್ವಲ್ಪ ನಿಮ್ಗೆ ನೀವು ಮೋಟಿವೇಟ್ ಮಾಡ್ಬೇಕು. ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮ್ ಫ್ರೆಂಡ್ ಯಾರೋ ಬಂದು ಅಯ್ಯೋ ಇದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಅಂದ್ರೆ ನಂಬಕ್ ಹೋಗ್ಬೇಡಿ. ಯಾರಿಗೂ ಈ ಎಕ್ಸಾಮ್ ಬಗ್ಗೆ ಗೊತ್ತಿಲ್ಲ. ಇವನ್ ಟೀಚರ್ಸೇ ಎಷ್ಟೋ ಸತಿ ಹೇಳಿದ್ದೆ, ಈಗ ನಾಳೆ ಈ ಕ್ವಶನ್ ಬಂದೇ ಬರುತ್ತೆ ಅಂತಂದ್ರೆ ಬರಲ್ಲ. ಯಾಕಂದ್ರೆ ನಮಗೂ ಗೊತ್ತಿರಲ್ಲ ನಾಳೆ ಏನಂತ. ನಿಮ್ಗೆ ಬೇರೆ ಸಬ್ಜೆಕ್ಟ್ ಹಿಸ್ಟ್ರಿದಲ್ಲಿ, ಪೊಲಿಟಿದಲ್ಲಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಅಲ್ಲಿ ಕ್ವಶನ್ಸ್ ರಿಪೀಟ್ ಆಗ್ಬೋದು. ಬಟ್ ಮೆಂಟಲಿಟಿ ರಿಪೀಟ್ ಆಗೋದು ಬಹಳನೇ ರೇರ್. ಒಂದು ಹೆಂಗೆ ಹೇಳಿ ನಾನು, ಯಾವ್ದು ನಾನ್ ನೋಡಿರೋ ಪ್ರಕಾರ ಯಾವ್ದೋ ಒಂದು PC ದಲ್ಲಿ ಒಂದು ಬಂದಿರುತ್ತೆ. ಯಾವ್ದೋ ಒಂದು ನೀವು PSI PC ಹಾಕಿರ್ತಾನೆ. ಬಟ್ ನಾನು ಹೇಳೋ ಪ್ರಕಾರ ಏನ್ ಗೊತ್ತಾ, ಒಂದು 100 ಕ್ವಶನ್ ಪೇಪರ್ ಅಲ್ಲಿ 100 ಕ್ವಶನ್ ಪೇಪರ್ ಅಂತ ತಗೊಂಡ್ರೆ ಯಾವ್ದು 2-3 ಕ್ವಶನ್ ಪೇಪರ್ ಅಲ್ಲಿ ಒಂದು ಯಾವ್ದು ರಿಪೀಟ್ ಆಗುತ್ತೆ ಅನ್ಕೊಳ್ಳಿ ಅಷ್ಟೇ. ಒಂದ್ಸತಿ ಏನ್ ಮಾಡಿದ್ದ, ಒಂದು ಹಿಂದಿಂದ ಯಾವ್ದು ರಿಪೀಟ್ ಹಾಕಿದ್ದ ಆಯ್ತು, ಒಂದು ಅದು ಯಾವಾಗ್ಲೂ ಒಂದ್ಸತಿ ಬರುತ್ತೆ. ಆತರ ಪದೇ ಪದೇ ಬರಲ್ಲ. ರಿಪೀಟ್ ಆಗೋದು ಬಹಳನೇ ಏನೋ ಮೆಂಟಾಲಿಟಿ ರಿಪೀಟ್ ಆಗೋದು ಆಯ್ತಾ. ಬೇರೆ ಸಬ್ಜೆಕ್ಟ್ ಆಗ್ಬೋದು, ಅದಕ್ಕೆ ಮೆಂಟಾಲಿಟಿ ಏನಂದ್ರೆ ಪ್ರಾಕ್ಟೀಸ್ ಬಿಟ್ರೆ ಬೇರೆ ಏನಿಲ್ಲ. ಪ್ರಾಕ್ಟೀಸ್ ಮಾಡ್ಬೇಕು ಚೆನ್ನಾಗಿ ಆಯ್ತಾ. ಆಮೇಲೆ ಮತ್ತೇನ್ರಿ ಏನಿಲ್ಲ ರೀ, ನಾನು ಅದೇ ಹೇಳೋದು ನಿಮ್ಗೆ. ಎಲ್ಲಾರದು ಸೇಮ್ ಕಾನ್ಸೆಪ್ಟ್. ನಮ್ಗೆ ಸ್ಟೂಡೆಂಟ್ ಸಿಗ್ತಾ ಇರ್ತಾರಲ್ಲ, ಎಲ್ಲಾರ್ದು ಅದೇ ಗೋಳು. ಎಲ್ಲರಿಗೂ ಭಯ ಇರುತ್ತೆ, ಎಲ್ಲರಿಗೂ ನೆಗೆಟಿವ್ ಥಾಟ್ಸ್ ಬರುತ್ತೆ. ಅದ್ರಲ್ಲಿ ನೀವು ಸ್ವಲ್ಪ ಆಮೇಲೆ ಇನ್ನೊಂದೇನ್ ಗೊತ್ತಾ, ಸಾಧಕರು ಫುಲ್ ಡಿಫ್ರೆಂಟ್ ಇರಲ್ಲ. ಅವ್ರು ಸ್ವಲ್ಪ ಒಂದ್ ಥಿಂಗ್ ಡಿಫ್ರೆಂಟ್ ಇರುತ್ತೆ ಏನಂದ್ರೆ, ಅವ್ರಿಗೆ ಪ್ರತಿ ಸಲ ಡಿಮೋಟಿವೇಟ್ ಆದಾಗ ಮತ್ತೆ ನೆನಪು ಬರುತ್ತೆ, ಇಲ್ಲ ನಾನು ಮಾಡ್ಲೇಬೇಕು, ಸಾಧಿಸ್ಬೇಕು ಅಂತ ಸಾಧಿಸ್ತಾರೆ. ಓಕೆ. ಸೊ ನೀವು ಇವಾಗ ಏನ್ ಕ್ಲಾಸ್ಗೆ ಮುಂದಿನ ವರ್ಷದಲ್ಲಿ ಏನಿದೆ 2024ರಲ್ಲಿ ನಿಮ್ಮ ಕಂಪ್ಲೀಟ್ಲಿ ಈಗ ಏನಿದ್ರೆ ಅದು ಚೇಂಜ್ ಆಗುತ್ತೆ. ಫೈನಾನ್ಷಿಯಲಿ ಚೇಂಜ್ ಆಗುತ್ತೆ. ಜನ ಊರಲ್ಲೆಲ್ಲ ನಿಮ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ಪ್ರೌಡ್ ಫೀಲ್ ಮಾಡಿ ಮಾತಾಡ್ತಾ ಇರ್ತಾರೆ. ಇವ್ರ ಮಗ ನೋಡು ಇಂಥ ಜಾಬ್ ತಗೊಂಡ, ಇವ್ರ ಮಗಳು ಜಾಬ್ ತಗೊಂಡ ಅಂತ ಮಾತಾಡ್ತಿರ್ತಾರೆ. ಅಂತ ದಿನ ಬರುತ್ತೆ, ವೇಟ್ ಮಾಡಿ ಅಷ್ಟೇ. ಆದ್ರೆ ನಾನ್ ನಿಮ್ಗೆ ಹೇಳೋದೇನಂದ್ರೆ, ನೀವು ಬೆಳಗ್ಗೆ ಏಳೋದೇನಿದೆ ಮತ್ತೆ ರಾತ್ರಿ ಮಲಗೋದಿದೆಲ್ಲ, ಈ 2 ಟೈಮ್ ತುಂಬಾ ಇಂಪಾರ್ಟೆಂಟ್ ರೀ. ನೀವು ಇದ್ರಲ್ಲಿ ಏನಾದ್ರೂ ಅಡ್ಜಸ್ಟ್ ಆಗ್ಬಿಟ್ರೆ ಸಾಕು. ಸರ್ ನಾವೇನ್ ಮಾಡೋದು ಸರ್, ರಾತ್ರಿ ನಾವು ಮಾತಾಡ್ಕೊಂಡು ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ಅಥವಾ ಏನೋ ಮಲಗೋದು ಲೇಟ್ ಆಗ್ಬಿಡುತ್ತೆ ಸರ್. ನೀವು ರಾತ್ರಿ ಲೇಟ್ ಆಗಿ ಮಲಗಿದ್ರೆ ಬೆಳಗ್ಗೆ ಲೇಟ್ ಆಗಿ ಹೇಳ್ತೀರಾ. ಬೆಳಗ್ಗೆ ಲೇಟ್ ಆಗಿ ಎದ್ರೆ ಫುಲ್ ಡೇ ನಿಮ್ಗೆ ಒಂಥರ ಬೇಜಾರಾಗುತ್ತೆ. ಅದಕ್ಕೆ ಇದೆರಡು ಹೊತ್ತು, ಇಷ್ಟು ಹೊತ್ತು ಮಲಗ್ಬೇಕಂದ್ರೆ ಮಲಗ್ಲೇಬೇಕು. ಅದು ಒಂದು ರೂಲ್ ಮಾಡ್ಕೊಂಡ್ಬಿಡಿ. ಯಾರು ಏನೇ ಹೇಳಿದ್ರು ಮಲಗ್ಬೇಕು. ಯಾರು ನಿಮ್ಗೆ ಅಸಹ್ಯ ಮಾಡಿ ಅಡಗಿಸ್ಲಿ ಇದು. ಆಮೇಲೆ ರಾತ್ರಿ ಮತ್ತೆ ಬೆಳಗ್ಗೆ ಟೈಮು 5 ನಿಮಿಷ ಅಥವಾ ಒಂದ್ 10 ನಿಮಿಷ ಕೊಟ್ಟರು ಪರವಾಗಿಲ್ಲ, 15 ನಿಮಿಷ ಕೊಟ್ಟರು ಪರವಾಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ 15 ನಿಮಿಷ ನಿಮಗೋಸ್ಕರ ಅಷ್ಟೇ ಇಡ್ಬೇಕದ. ನಿಮಗೋಸ್ಕರ ಅದು ಪಾಸಿಟಿವ್ ಎಷ್ಟಾಗುತ್ತೆ ನಿಮ್ ಬಗ್ಗೆ ಪಾಸಿಟಿವ್. ನಾನ್ ಸಾಧಕ, ನನ್ಗೆ ಹಾಗೆ ಆಗುತ್ತೆ, ನಾನ್ ಮಾಡೇ ಮಾಡ್ತೀನಿ, ನನ್ನಿಂದ ಆಗ್ಲಿಲ್ಲ ಅಂದ್ರೆ ಯಾರಿಂದ ಆಗುತ್ತೆ. ಸೊ ಇಲ್ಲಿ ನಾ ಈ ಫೀಲ್ಡ್ ಬಂದಿದ್ದೀನಿ ಅಂದ್ರೆ ದೇವರು ಏನೋ ಪ್ಲಾನ್ ಮಾಡಿ ನನಗೆ ಇಲ್ಲಿ ಕರ್ಸಿದ್ದಾನೆ. ಸೊ ನಾನ್ ಮಾಡೇ ಮಾಡ್ತೀನಿ, ಹಾಗೆ ಆಗುತ್ತೆ. ಮಿರರ್ ಇದ್ರೆ ಮಿರರ್ ಮುಂದ್ ಮಾತಾಡ್ಕೊಳ್ಳಿ ಆಯ್ತಾ. ಮಿರರ್ ಅಲ್ಲಿ ಏನ್ ನೀವು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿರಲ್ಲ, ಬಹಳ ಪವರ್ಫುಲ್ ಅದು. ಸೊ ರಾತ್ರಿ ಮಲಗೋಕ್ಕಿಂತ ಮುಂಚೆನೂ ಮಾತಾಡಿ. ಬಟ್ ಏನಾಗುತ್ತೆ, ರಾತ್ರಿದು ಆಕ್ಚುಲಿ ಬಹಳ ಪವರ್ಫುಲ್. ಆದ್ರೆ ರಾತ್ರಿ ನಿದ್ದಲೆಲ್ಲ ಅದೇ ಯೋಚನೆ ಬಂದ್ಬಿಡುತ್ತೆ. ಬಟ್ ಮಾಡಿ, ಬೆಳಗ್ಗೆ 15 ನಿಮಿಷ, ರಾತ್ರಿ 15 ನಿಮಿಷ. ಏನ್ ಮಾಡ್ಬೇಕು ಸರ್, ಎದ್ದ ತಕ್ಷಣ ಫಸ್ಟ್ ಅಫರ್ಮೇಶನ್ ಏನ್ರಿ, ನಿಮ್ ಬಗ್ಗೆ ಪಾಸಿಟಿವ್ ಹೇಳ್ಬೇಕು. ಓಕೆ. ನಿಮ್ ಮೀಸೆ ನೀವೇ ತಿರ್ಸ್ಬೇಕು. ಮಂದಿ ಬಂದು ನಿಮ್ ಮೀಸೆ ಚೆನ್ನಾಗಿದೆ ಅಂತ ಯಾರಲ್ಲ, ನೀವೇ ಹೇಳ್ಬೇಕು ನನ್ ಮೀಸೆ ಚೆನ್ನಾಗಿದೆ ಅಂತ. ನೀವೇ ಹೇಳ್ಬೇಕು ನಾನ್ ಸುಂದರಂಗ ಅಂತ ಆಯ್ತಾ. ಅಫರ್ಮೇಶನ್ ಫಸ್ಟ್ ಜೋರ್ ಮಿರರ್ ಮುಂದ್ ಜೋರ್ ಚೀರಿ, ನಾನ್ ಸಾಧಕ, ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ, ಆ ಟ್ಯಾಲೆಂಟ್ ನನ್ನಲ್ಲಿದೆ, ನಾವು ಓದಿದ್ದೆಲ್ಲ ನೆನಪಿರುತ್ತೆ, ನನ್ ಕಾನ್ಸಂಟ್ರೇಷನ್ ಚೆನ್ನಾಗಿದೆ. ಸೊ ಮುಂದೊಂದ್ ದಿನ ಎಲ್ರು ನನ್ ಬಗ್ಗೆ ಹೊಗಳ್ತಾರೆ, ಆ ದಿನ ಬಂದೇ ಬರುತ್ತೆ. ನಾನ್ ನಮ್ಮ ಅಪ್ಪ ಅಮ್ಮ ಪ್ರೌಡ್ ಫೀಲ್ ಮಾಡೋ ತರ ನಾನು ಸಾಧನೆ ಮಾಡೇ ಮಾಡ್ತೀನಿ.
ಸೊ ಈ ತರ ಜೋರ್ ಮಾತಾಡಿ ಆಯ್ತಾ. ಬೆಳಗ್ಗೆ ಎದ್ದ ತಕ್ಷಣ 15 ನಿಮಿಷ, ರಾತ್ರಿ 15 ನಿಮಿಷ. 15 ನಿಮಿಷನೂ ಮಾತಾಡಲ್ಲ, 5 ನಿಮಿಷ. ಸೊ 5 ನಿಮಿಷ ಇದಕ್ಕೆ ಕೊಡಿ. ಇನ್ನ ವಿಜುವಲೈಸೇಷನ್ ಏನಿದೆಲ್ಲ, ವಿಜುವಲೈಸೇಷನ್ ಇದಕ್ಕೆ 5 ನಿಮಿಷ. 5 ನಿಮಿಷ ಏನ್ ಮಾಡ್ಬೇಕಂದ್ರೆ ಸುಮ್ನೆ ವಿಜುವಲೈಸೇಷನ್ ಮಾಡ್ಬೇಕು. ನಾನು ಆಲ್ರೆಡಿ ಎಕ್ಸಾಮ್ ಬರ್ದಿದ್ರಲ್ಲಿ ನಾನು ಏನ್ ಅನ್ಕೊಂಡಿದ್ದಲ್ಲ ಅವೇ ಕ್ವಶನ್ಸ್ ಬಂದಿದ್ದಾವೆ, ಎಲ್ಲ ಈಸಿ ಇತ್ತು ನನಗೆ. ಸೊ ರಿಸಲ್ಟ್ ಬಂತು, ನನ್ ಜಾಬ್ ಕೂಡ ಆಯ್ತು, ನಾನು ವರ್ಕ್ ಮಾಡ್ತಾ ಇದ್ದೀನಿ, ನನ್ ಸ್ಯಾಲ್ರಿ ಬಂತು, ನನ್ ಸ್ಯಾಲ್ರಿದಿಂದ ನನ್ನ ಮನೆಗೆ ಏನೇನ್ ಬೇಕಾಗಿತ್ತು, ನನ್ನಿಂದ ಅಂದ್ರೆ ಅಪ್ಪ ಅಮ್ಮಗೆ ಸಹಾಯ ಆಗ್ತಾ ಇದೆ. ಈಗ ನನ್ನ ಸ್ಟೂಡೆಂಟ್ ಒಬ್ಬನಿದ್ದಾನೆ, ಪೊಲೀಸ್ ಆಗಿದ್ದಾನೆ, ಅವ್ರಪ್ಪ ಕೂಲಿ ಮಾಡ್ತಿದ್ದ ಆಯ್ತಾ. ಈಗ ಜಸ್ಟ್ ಪೊಲೀಸ್ ಆಗಿದ್ದಾನೆ, ಬಟ್ ಅವ್ನ ಮನೇಲಿ ಮನೆ ಕಟ್ಟಿಸ್ತಾನೆ. ನಾನು ಈಗ ಎಷ್ಟು 1.5 ವರ್ಷ 2 ವರ್ಷ ಆಯ್ತು ಜಾಯ್ನ್ ಆಗಿ, ಮನೆ ಕಟ್ಸ್ತಿದ್ದಾರೆ. ಸೊ ಮನೆ ಕಟ್ಸ್ತಾನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಊರಲ್ಲಿ ಮನೆ ಕಟ್ತಿದ್ದಾರೆ ಅಂದ್ರೆ ಜನ ಎಷ್ಟು ಮನೆ ಕಟ್ಸೋದೇ ಒಂದು ದೊಡ್ಡ, ಅದು ಒಂದು ಅಚೀವ್ಮೆಂಟ್ ಅನ್ಕೊಳ್ಳಿ, ಎಲ್ಲಾರ ಕಡೆನೂ ಆಗಲ್ಲ ಅದು. ಸೊ ಇವನಿಂದ ಊರಲ್ಲಿ ಮನೆ ಆಗ್ತಾ ಇದೆ, ಮತ್ತೆ ಜನ ಎಲ್ಲ ಪ್ರೌಡ್ ಫೀಲ್ ಮಾಡಿ ಹೇಳ್ತಾರೆ, ಏನಪ್ಪಾ ನಿನ್ ಮಗ ಪೊಲೀಸು. ಈಗ ಮೊದ್ಲು ಹೋಗೋ ಬಾರೋ ಅಂತಿದ್ರು, ಈಗ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಇದು ವಿಜುವಲೈಸೇಷನ್, ಅಫರ್ಮೇಷನ್ ಮತ್ತು ವಿಜುವಲೈಸೇಷನ್. ಆದ್ರೆ ಯೋಗ ನಿದ್ರೆ ಮಾಡಿ, ನಾನ್ ಹೇಳೋದೇನಂದ್ರೆ ಮಗ್ಗಿ ಒಂದು ಬರೆದ್ರೆ ಚೆನ್ನಾಗಿರುತ್ತೆ. ಮಗ್ಗಿದಿಂದ ಏನಾಗುತ್ತೆ, ನಿಮ್ ಥಿಂಕಿಂಗ್ ಪವರ್ ಚೆನ್ನಾಗಾಗುತ್ತೆ. ಆಕ್ಚುಲಿ ನಂಬರ್ಸ್ ಏನಿದೆ ಅದು ಒಂದು ಒಳ್ಳೆ ಆವಿಷ್ಕಾರ ಅನ್ಕೊಳ್ಳಿ, ಅಂತ ಅದ್ಭುತ ಆವಿಷ್ಕಾರ ಅದು. ಮಗ್ಗಿ ಬರೀರಿ, ನಿಮ್ ಒಳಗಿರೋದು ಏನಿದೆಲ್ಲ ಹೊರಗೆ ಹಾಕ್ಬೇಕು ನೀವು. ಸೊ ಒಳಗ್ ನಿಮ್ ನಂಬರ್ಸ್ ಇದೆ, 15 ಎಂಟ್ಲೆ ಎಷ್ಟು, 15 ಎಂಟ್ಲೆ 120 ಹಿಂಗ್ ಹೊರಗೆ ಹಾಕ್ತಾ ಹೋದ್ರೆ, ಸೊ ನಿಮ್ ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಆಟೋಮೆಟಿಕ್ ಹೆಚ್ಚಾಗುತ್ತೆ. ಸರಿನಾ? ಇದ್ 3 ಮಾಡ್ತೀರಾ. ಬೆಳಗ್ಗೆ ಎದ್ದ ತಕ್ಷಣ 5 ನಿಮಿಷ ಅಫರ್ಮೇಷನ್, 5 ನಿಮಿಷ ವಿಜುವಲೈಸೇಷನ್ ಅಂದ್ರೆ ಏನು, ಪಿಕ್ಚರ್ಗಳು ಬರಬೇಕು ಆಲ್ರೆಡಿ ಆಗಿದ್ದೀನಿ ಅಂತ. ಸುಳ್ಳು ಹೇಳಿ ಆಯ್ತಾ. ಅಫರ್ಮೇಷನ್ ಸುಳ್ಳು ಹೇಳಿ, ನಾನು ಸಾಧಕ, ನಾನು ಅಚೀವ್ ಮಾಡುವಂತ ಎಲ್ಲ ಕೆಪಾಸಿಟಿ ನನ್ನಲ್ಲಿ ಇದೆ. ಸೊ ಸುಳ್ಳು ಹೇಳಿ ಪರವಾಗಿಲ್ಲ, ಆಮೇಲೆ ಮಗ್ಗಿ. ಇಷ್ಟು ಮಾಡ್ರಿ ನೀವು. 21 ದಿನ ಹೇಳ್ತೀನಿ. 21 ದಿನ ಚೇಂಜಸ್ ಆಗಿಲ್ಲ ಅಂದ್ರೆ ನೀವು ಬಂದು ಹೇಳಿ. ನಿಮ್ಗೆ 15 ನಿಮಿಷ ಏನೇ ವೇಸ್ಟ್ ಆಯ್ತಲ್ಲ, ಅದಕ್ಕೆ ಬಂದು ಸರ್ ನನ್ಗೆ ಈ 15 ನಿಮಿಷ ಅಂದ್ರೆ ಟೋಟಲ್ ಅರ್ಧ ತಾಸು ವೇಸ್ಟ್ ಆಯ್ತು, ಅದಕ್ಕೆ ನನ್ಗೆ ಏನಾದ್ರು ಪರಿಹಾರ ನೀಡಿದ್ರೆ ನಾನು ನೀಡ್ತೀನಿ ಆಯ್ತಾ. ನಿಮ್ ನೆಗೆಟಿವ್ ಥಾಟ್ಸ್ ಬರಲ್ಲ ರೀ, ಬರದೇ ಇಲ್ಲ ನೆಗೆಟಿವ್ ಥಾಟ್ಸ್ ಆಯ್ತಾ. ಸೊ ಇದನ್ನ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಎಲ್ಲರಿಗೂ.